ಹಾಯ್ ಫ್ರೆಂಡ್ಸ್, ಅವತ್ ಪಾರ್ಟ್ ಅಲ್ಲಿ ಹೀರೋಣಿ ಮತ್ತೆ ಹೀರೋ ಒಂದಾಗಿದ್ದನ್ನ ನೋಡಿದ್ವಿ. ಮತ್ತೆ ಹೀರೋಣಿದು ಫ್ರೆಂಡ್ ಹೀರೋದು ಅಣ್ಣಂದು ಕೋಟನ ನೋಡಿ ಫೀಲ್ ಮಾಡಿದ್ದನ್ನ ನೋಡಿದ್ವಿ. ಇನ್ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಡ್ರಾಮಾದ ಓಪನಿಂಗ್ ಸೀನ್ ಅಲ್ಲಿ ಹೀರೋಣಿ ಗಾಡಿಯಲ್ಲಿ ಹೀರೋ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಆ ಬುಕ್ ಅನ್ನ ಓದ್ತಾ ಇರ್ಬೇಕಾದ್ರೆ ಅವಳಿಗೆ ಕನ್ಸು ಬರುತ್ತೆ. ಕನ್ಸಲ್ಲಿ ನೋಡಿದ್ರೆ ಅವಳದು ನಿಜವಾದ ಅಪ್ಪ ಬರ್ತಾರೆ. ಬಂದು ಮಾತಾಡೋ ತರ ನೋಡಿದ್ರೆ ಹೀರೋ ಅವಳನ್ನ ಎತ್ಕೊಂಡು ಅರಮನೆಗೆ ಬರ್ಬೇಕಾದ್ರೆ ನಮ್ಮ ಪ್ರಿನ್ಸೆಸ್ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ, ಈಗ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಅಲ್ಲಿಂದ ಸಿಟ್ ಮಾಡ್ಕೊಂಡು ಹೋಗ್ತಾಳೆ. ಮತ್ತೆ ನೋಡಿದ್ರೆ ಹೀರೋ ಏನು ಮಾತಾಡ್ಲೇಬೇಕಲ್ಲ ಅಂತ ಬಂದು ತಾನೆ ಅವತ್ತು ನಮ್ದು ಪೂರ್ವಜರ ದಿನ ಅಂತ ಗೊತ್ತಿದೆ ಅಲ್ವಾ ಹೀರೋನಿಗೆ ಆ ರೆಡ್ ಡ್ರೆಸ್ ಅನ್ನ ಹಾಕ್ಸಿದ್ದು ಅಂತ ಹೇಳಿದಾಗ, ಇಲ್ಲ ನಂಗೆ ಅದು ಗೊತ್ತೇ ಇರ್ಲಿಲ್ವಾ, ಸುಳ್ಳೆಲ್ಲ ಹೇಳ್ಬೇಡ ಆಯ್ತಾ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನೀನ್ ಯಾಕೆ ಇಲ್ಲಿದ್ಯಾ, ನನ್ನ ಅರಮನೆಗೆ ಬಂದ್ಬಿಡು, ನೀನ್ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳ ಕೈಯನ್ನ ಅವಳು ಪ್ರೆಸ್ ಮಾಡ್ಬೇಕಾದ್ರೆ ಅವನನ್ನ ಅವಳು ತಪ್ಕೊಳ್ತಾಳೆ. ಅದನ್ನ ನೋಡಿದ ನಮ್ಮ ಹೀರೋನಿಗೆ ಓಡಿ ಬರ್ತಾಳೆ. ಅಲ್ಲಿ ನೋಡಿದ್ರೆ ರಾಜರ ಮಂತ್ರಿಗಳೆಲ್ಲ ಬಂದ್ಬಿಟ್ಟು ನಾಳೆ ಹೀರೋಗೆ ಮತ್ತೆ ಪ್ರಿನ್ಸೆಸ್ಗೆ ಮದುವೆ ಅಂತ ಹೇಳ್ಬಿಟ್ಟು ಹೋದ್ರೆ ಹೀರೋನಿಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಓಡ್ತಾಳೆ. ಹೀರೋ ಕೂಡ ಅವಳ ಹಿಂದೆನೆ ಓಡ್ತಾನೆ. ನಿಲ್ಲು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟು ಸಿಟ್ ಮಾಡ್ಕೊಳ್ಬೇಡ ಅಂತ ಹೇಳಿದ್ರೆ ಅವಳು ಸಿಟ್ ಮಾಡ್ಕೊಂಡ್ ಕುತ್ಕೊಳ್ಳ, ನಿನ್ಗೆ ಮೋಸ ಮಾಡಲ್ಲ, ನಾನ್ ನಿನ್ನ ಲವ್ ಮಾಡ್ತಾ ಇದ್ದೀನಿ, ಈ ಮದ್ವೆನ ನಾನು ಹೇಗಾದ್ರೂ ನಿಲ್ಲಿಸ್ತೀನಿ ಅಂತ ಅವನು ಹೇಳ್ತಾ ಇರ್ಬೇಕಾದ್ರೆ ಆಯ್ತು, ಹೇಗೋ ಅವಳು ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳಿದಾಗ ಆಯ್ತು ಅಂತ ನೋಡಿದ್ರೆ ಕಟ್ ಮಾಡಿದ್ರೆ ಸೆಕೆಂಡ್ ಡ್ರೆಸ್ ಹೋಗ್ಬಿಟ್ಟು ರಾಜನ ಹತ್ರ, ನಿಮ್ಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ, ನನ್ಗೆ ಮದ್ವೆ ಮಾಡ್ಬೇಕಂತ ನಿಮ್ಗೆ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ, ನನ್ಗೆ ಆ ಪ್ರಿನ್ಸೆಸ್ ಅನ್ನ ಮದ್ವೆ ಮಾಡಿ ಕೊಡಿ ಅಂತ ಹೇಳ್ದಾಗ ಆಗೋದಿಲ್ಲ, ಹೀಗೆ ಹೀರೋನೇ ಬೇಕು ಅಂತ ಹೇಳ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ಕಟ್ ಮಾಡಿದ್ರೆ ನಮ್ಮ ಪ್ರಿನ್ಸೆಸ್ ಹೇಳ್ತಿದ್ದಾಳೆ, ನನ್ಗೆ ಹೀರೋನ ಮೊದ್ಲಿಂದಾನೇ ಗೊತ್ತು, ಅವನನ್ನ ಹಗ್ಗದಿಂದ ನೀನ್ ಲವ್ ಮಾಡ್ತಿದ್ದೆ ಅಂತ ಹೇಳಿದಾಗ ಏನಪ್ಪ ಹೀಗೆ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡಿ ಹೀರೋನಿ ಹೇಳ್ತಾಳೆ, ಹೇಗಿದ್ರು ಅವನು ನನ್ ಗಂಡನೇ ಅಂತ ಹೇಳ್ಬಿಟ್ರೆ ಇಲ್ಲಿ ಕಟ್ ಮಾಡಿದ್ರೆ ಹೀರೋಗೆ ಗೊತ್ತಾಗದ ಬ್ಲಾಕ್ ಡ್ರೆಸ್ ನವರು ಇರೋ ಜಾಗ ಅಲ್ಲಿ ಹೋದ್ರೆ ನಮ್ಮ ಪ್ರಿನ್ಸೆಸ್ ಕೂಡ ಅವನಿಗೆ ಹೋಗಿ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಅದು ಗೊತ್ತಾಗಿ ನಮ್ಮ ಹೀರೋನಿ ನಮ್ ಕುದುರೆ ಹತ್ರ ಬಾ ನಾವು ಹೋಗೋಣ ಅಂತ ಹೋದ್ರೆ ಇಲ್ಲಿ ನೋಡಿದ್ರೆ ಅವರಿಬ್ರು ಫೈಟ್ ಮಾಡಿರೋದ್ ನೋಡಿ ಹೀರೋನಿಯನ್ನ ನೋಡ್ಬಿಟ್ಟು ಅವನನ್ನ ಮಾಡಿದ್ರೆ ಅದನ್ನ ನೋಡಿ ಹೀರೋನಿಗೆ ಅವರಿಬ್ರು ಒಳ್ಳೆ ಜೋಡಿ, ನಾನ್ ಸುಮ್ನೆ ಮಧ್ಯೆ ಬರೋದು ಅಂತ ಹೀರೋನಿ ಫೀಲ್ ಮಾಡ್ಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋ ಅವಳ ಹಿಂದೆನೆ ಓಡ್ತಾ ಮಾಡಿದ್ರೆ ನಮ್ಮ ಹೀರೋದು ದೊಡ್ಡಮ್ಮ ಬಂದಿದ್ದಾರೆ, ಏನಿದು ನಿನ್ಗೆ ಪ್ರಿನ್ಸೆಸ್ಗೆ ಮತ್ತೆ ಮದ್ವೆ ಅಂತ ಹಾಕಿದ್ದಾರೆ, ನನ್ಗೆ ಹೀರೋ ನೀನೆ ನನ್ನ ಸೊಸೆಯಾಗಿರ್ಬೇಕು, ಅವ್ರು ಮಾತ್ರ ಬಂದ್ರೆ ನನ್ ಕೈ ಕಾಲ್ ಮುರ್ದಾಗ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಅತ್ತೆ ಹೋದ್ರೆ ಮಾಡಿದ್ರೆ ಹೀರೋ ಮತ್ತೆ ಹೀರೋನಿ ಮಾತಾಡ್ತಾ ಇರೋ ತರ ತೋರ್ಸಿದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಪ್ರಿನ್ಸೆಸ್ ಒಳಗೆ ಬಂದ್ಬಿಟ್ಟು ಅವರ ಅತ್ತೆಯನ್ನ ನೋಡಿ, ನಾನೇ ನಿಮ್ಮ ಮಗನನ್ನ ಮದುವೆ ಮಾಡ್ಕೊಳ್ಳೋಳು ಅಂತ ಹೇಳಿದಾಗ, ಬಾಬಾ ಎಷ್ಟ್ ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು ಟೀ ಕೊಡ್ಬೇಕಾದ್ರೆ ಆ ಟೀ ಕೈಯಲ್ಲಿ ಚೆಲ್ದಾಗ ಹೀರೋ ಮತ್ತೆ ಹೀರೋನಿ ಬಂದ್ಬಿಟ್ಟು ಅವರ ಕೈಗೆ ಮದ್ದ ಹಾಕ್ಬೇಕಾದ್ರೆ, ನೀವಿಬ್ರು ಎಷ್ಟು ಚೆನ್ನಾಗಿದ್ದೀರಾ, ಒಳ್ಳೆ ಕಪಲ್ ಅಂತ ಹೇಳಿ ಇಬ್ರು ಒಟ್ಟಿಗೆ ಇರ್ಬೇಕು ಅಂತ ಹೇಳಿದಾಗ ಕೆಲವೊಬ್ರು ಜನ ಇದ್ದಾರೆ ಅವರಿಬ್ರನ್ನ ಬೇರೆ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಅವಳಿಗೆ ಸಿಟ್ಟು ಬಂದು ಆ ಕಪ್ಪನ್ನ ಕೆಳಗೆ ಹಾಕಿ ಹೊಡೆದು ಬಿಡ್ತಾಳೆ. ಅವರಿಬ್ರು ಅಲ್ಲಿ ಹೀರೋನ ಹಿಂದೆ ಹೋಗ್ಬಿಟ್ಟು ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ ಮಾತಾಡುವಷ್ಟು ನನ್ಗೆ ಟೈಮ್ ಇಲ್ಲ ಆಯ್ತಾ ಅಂತ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಕೂಡ ಹಿಂದೆನೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋನಿ ಬರೋದನ್ನ ನೋಡ್ಬಿಟ್ಟು ಅವನ ಕೈಯನ್ನ ಹಿಡಿಬೇಕಾದ್ರೆ ಅದನ್ನ ನೋಡಿ ನಮ್ಮ ಹೀರೋನಿ ಹೋಗಿ ಹೀರೋನಿ ಕುಡಿತಾ ಇರ್ಬೇಕಾದ್ರೆ ಅದನ್ನ ನೋಡಿ ನಮ್ಮ ಪ್ರಿನ್ಸೆಸ್ ಫೀಲ್ ಮಾಡ್ಬೇಡ, ಅವನು ನನ್ನನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಇದೆಲ್ಲ ಸರಿಯಾಗಲ್ಲ ಅಂತ ಹೀರೋನಿ ಅವರ ಗುರು ಹತ್ರ ಹೋಗ್ಬಿಟ್ಟು ಹೇಗಾದ್ರೂ ನಿದ್ದೆ ಟ್ಯಾಬ್ಲೆಟ್ ಕುಡಿ ಅಂತ ತಕೊಂಡ್ ಬಂದು ಪ್ರಿನ್ಸೆಸ್ ಗೆ ಡ್ರಿಂಕ್ಸ್ ನ ಲಿಂಕ್ಸ್ ಮಾಡಿ ಕೊಟ್ಬಿಡ್ತಾಳೆ. ಅದನ್ನ ಕುಡಿದು ಪ್ರಿನ್ಸೆಸ್ ನಿದ್ದೆ ಮಾಡಿದ್ರೆ ಹೀರೋ ರಾಜನ ಹತ್ರ ಹೋಗಿ ಈ ಅಧಿಕಾರ ಎಲ್ಲ ನನ್ಗೆ ಬೇಡ, ನನ್ಗೆ ಹೀರೋನಿನೇ ಸಾಕು, ಈ ಮದ್ವೆಯನ್ನ ನಿಲ್ಸು ಅಂತ ಹೇಳಿದಾಗ ಅದೆಲ್ಲ ಆಗೋದಿಲ್ಲ, ನಿನ್ಗೆ ತಲೆ ಕೆಟ್ಟಿದೆ ಅಂತ ಬೈದು ಕಲ್ಸಿದ್ರೆ ಅದನ್ನ ನಮ್ಮ ಸೇವಕ ಹೀರೋನಿ ಹತ್ರ ಬಂದು ಹೇಳಿದಾಗ ಹೀರೋನಿ ತುಂಬಾನೇ ಫೀಲ್ ಮಾಡ್ತಾನೆ, ನನ್ ಗಂಡ ನನ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದಾನೆ ಅಂತ ನೋಡ್ಲಿಕ್ಕೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ಹೇ ಪ್ರಿಯತಮ ಅಂತ ಹೋಗಿ ಹೀರೋ ಅನ್ನ ತಪ್ಪಬೇಕಾದ್ರೆ ಹೀರೋ ತುಂಬಾನೇ ಫೀಲ್ ಮಾಡ್ತಾರೆ. ನೋಡಿದ್ರೆ ಅವರಿಬ್ರು ಒಟ್ಟಿಗೆನೆ ಅಲ್ಲೇ ಮಲ್ಕೊಳ್ತಾರೆ. ಬೆಳಿಗ್ಗೆ ನೋಡಿದ್ರೆ ಹೀರೋನಿಗೆ ಊಟ ತಿನ್ನಿಸ್ತಾ ಇರ್ಬೇಕಾದ್ರೆ ಹೀರೋನಿ ಹೇಳ್ತಾಳೆ, ನೀನೆ ನಾನು ಪ್ರಿನ್ಸೆಸ್ ಗೆ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿದೆ ಅಂತ ಹೇಳಿದಾಗ ಅವಳು ಎದ್ದಳಕ್ಕಿಂತ ಮುಂಚೆ ಹೋಗಿ ನಾವು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಓಕೆ ನನ್ನ ಬರ್ಡೇಗೆ ನೀವು ಕೊಟ್ರಲ್ಲ ಅದನ್ನೇ ನಾನು ಹಾಕೊಳ್ತೀನಿ ಅಂತ ಹೋಗಿ ಹೀರೋನಿ ಮತ್ತೆ ಸ್ವೀಟಿ ರೆಡಿ ಆಗ್ತಾ ಇರ್ಬೇಕಾದ್ರೆ ಮಾಡಿದ್ರೆ ನಮ್ಮ ಹೀರೋನಿಗೋಸ್ಕರ ತುಂಬಾ ಗಿಫ್ಟ್ ಅನ್ನೆಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋನಿದು ಫ್ರೆಂಡ್ ಕೂಡ ಇದ್ದಾಳೆ. ಅಲ್ಲಿರೋ ಬುಕ್ಸ್ ಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅವರ ಅಣ್ಣನದ್ದು ಬಾಕ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಬುಕ್ಸ್ ಇರುತ್ತೆ. ಆ ಬುಕ್ಸ್ ಅನ್ನ ಅವಳು ತೆಗೆದು ನೋಡ್ಬೇಕಾದ್ರೆ ಅದ್ರಲ್ಲಿ ಒಂದು ಲೆಟರ್ ಇರೋದು ಅವಳಿಗೆ ಮೊದ್ಲೇ ಗೊತ್ತಿರುತ್ತೆ ಆ ಲೆಟರ್ ಅಲ್ಲಿ ಏನಿದೆ ಅಂತ. ಅದನ್ನ ಹೀರೋಗೆ ಗೊತ್ತಿಲ್ಲದೆ ಹಿಂದೆ ಹೇಳ್ಬೇಕಾದ್ರೆ ಅದನ್ನ ನೋಡಿ ಏನದು ಅಂತ ತೆಗೆದು ನೋಡ್ಬೇಕಾದ್ರೆ ಆ ಲೆಟರ್ ಅನ್ನ ತೆಗೆದು ಓದಿದಾಗನೇ ಗೊತ್ತಾಗುತ್ತೆ ಹೀರೋಗೆ, ಹಾಗಾದ್ರೆ ನನ್ನನ್ನ ಪ್ರೀತಿಸಿದ್ದು ಹೀರೋನಿಯನ್ನ ಅಂತ ತುಂಬಾನೇ ಶಾಕ್ ಆಗ್ತಾನೆ. ನೋಡಿದ್ರೆ
ಫ್ರೆಂಡ್ ಹೇಳ್ತಾಳೆ ನಿಮ್ಮನ್ನ ನಮ್ಮ ಹೀರೋನಿಯನ್ನ ಪ್ರೀತಿಸಿದ್ದು, ಬಟ್ ಹೀರೋನಿಗೆ ಮಾತ್ರ ಅದು ಗೊತ್ತೇ ಇರ್ಲಿಲ್ಲ. ಆದ್ರೆ ಹೀರೋನಿ ಈ ತರ ಅನಿಮಲ್ ಆಗಿ ಚೇಂಜ್ ಆಗೋದನ್ನ ನಿಮ್ಮನ್ನ ನೋಡಿದಾನೆ, ಆದ್ರೆ ಅದನ್ನ ಗೊತ್ತಿಲ್ದಾಗೇನೆ ಅವನು ಸುಮ್ನೆ ಇದ್ದ. ಬಟ್ ಅವನು ಹಿಂದೆನೆ ಹೆಲ್ಪ್ ಮಾಡೋದನ್ನ ನೋಡಿ ನನ್ನನ್ನೇ ಅವನು ಪ್ರೀತಿಸಿದ್ದು ಅಂತ ನಾನು ಅನ್ಸ್ಕೊಂಡ್ರೆ, ಅವಳು ನೋಡಿದ್ರೆ ಹೀರೋನಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದ. ಬಟ್ ಹೀರೋನಿ ಅನಿಮಲ್ ಆಗಿ ಚೇಂಜ್ ಆಗುವಾಗ ಮಾತ್ರನೇ ಹೆಲ್ಪ್ ಮಾಡ್ತಿದ್ದ. ಒಂದ್ಸಲ ಹೀರೋನಿ ಈ ತರ ಚೇಂಜ್ ಆಗಿ ಅವಳು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅದು ಗೊತ್ತಿದ್ದು ಅವನು ಅಲ್ಲಿ ನಿಂತ್ಕೊಂಡಿದ್ದ. ಅಲ್ಲಿ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿ ಹತ್ಕೊಳ್ಳುತ್ತೆ. ಅವಳನ್ನ ಕಾಪಾಡ್ಲಿಕ್ಕೆ ಅಣ್ಣ ಹೋಗಿ ಹೆಲ್ಪ್ ಮಾಡ್ತಾನೆ. ಹೊರಗೆ ಕರ್ಕೊಂಡ್ ಬಂದ್ಬಿಟ್ಟು ಹೆಲ್ಪ್ ಮಾಡ್ಬಿಟ್ಟು ನೋಡಿದ್ರೆ ನಿಮ್ಮನ್ನ ಆ ಬೆಂಕಿಯಲ್ಲಿ ಕರಗಿಸತ್ ಹೋಗ್ತಾನೆ. ಇದನ್ನ ಹೇಳಿದಾಗ ಹೀರೋ ತುಂಬಾನೇ ಫೀಲ್ ಮಾಡಿ ಹೋಗಿ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋನಿ ಬಂದ್ಬಿಟ್ಟು ಅವಳನ್ನ ಎಬ್ಸಿ ಹೊರಗೆ ಕರ್ಕೊಂಡ್ ಬಂದು ಯಾಕೆ ಈ ತರ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ನೀನನ್ನ ಟಚ್ ಮಾಡ್ಬೇಡ ಅಂತ ಇದ್ದವರಿಗೆ ಎಲ್ಲರ ಹತ್ರ ಜಗಳ ಮಾಡ್ಬಿಟ್ಟು ಹೊರಗೆ ಬಂದು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹೆಟ್ರನ್ನ ಅವಳ ಮುಖದಲ್ಲಿ ಬಿಸಾಕ್ಬಿಟ್ಟು, ನಿನ್ನಿಂದಲೇ ನನ್ನನ್ನ ಸತ್ತೋಗಿದ್ದು, ನಿನ್ನನ್ನ ಪ್ರೀತಿಸಿದ್ದಕ್ಕೆ ನನ್ಗೆ ಅಪ್ಪ ಅಮ್ಮ ಎಲ್ಲಾನು ಆಗಿದ್ದ, ಆದ್ರೆ ನಿನ್ನಿಂದಾನೇ ಆಗಿದ್ದು ಅಂತ ಹೇಳಿದಾಗ ಹೀರೋನಿ ಇದು ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ ಹೀರೋನ ತಪ್ಕೊಂಡ್ರೆ, ಇನ್ಮೇಲೆ ನಿನ್ ಮುಖ ನನಗೆ ತೋರ್ಸ್ಬೇಡ ಅಂತ ಹೀರೋ ಅಲ್ಲಿಂದ ಹೋದ್ರೆ ಹೀರೋನಿ ಫ್ರೆಂಡ್ ಹತ್ರ ಹೇಳ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ರೆ ರಾಜರು ಎಲ್ಲ ಬಂದ್ಬಿಟ್ಟು ಹೀರೋನಿಯನ್ನ ಜೈಲಿಗೆ ಹಾಕ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಇವಳು ಟ್ಯಾಬ್ಲೆಟ್ ಕೊಡ್ಲಲ್ಲ, ಅದರಿಂದ ಇನ್ನು ಪ್ರಿನ್ಸಸ್ ಇದ್ದೇಳಿಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರೆ ಹೀರೋನಿಯನ್ನ ಜೈಲಿಗೆ ಹಾಕಿದ್ದಾರೆ. ನಮ್ ಹೀರೋನಿಯನ್ನ ನೋಡ್ಲಿಕ್ಕೆ ಬಂದ್ಬಿಟ್ಟು ತುಂಬಾ ಚಳಿಯಲ್ಲಿ ನಡಕ್ತಾ ಇರ್ಬೇಕಾದ್ರೆ ಅವನ ಕೋಟ್ ಅನ್ನ ಅವಳಿಗೆ ಹಾಕ್ಬಿಟ್ಟು ಹೋಗ್ತಾನೆ. ಅದನ್ನ ನೋಡಿ ನಮ್ಮ ಹೀರೋನಿ ಪರವಾಗಿಲ್ಲ, ಅವನಿಗೆ ನನ್ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದೆ ಅಂತ ಹೀರೋನಿ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಹೀರೋನಿ ಇದು ಗುರುನಿ ಬಂದ್ಬಿಟ್ಟು ಹೀರೋನಿ ನನ್ ಕೈಯಿಂದಾನೆ ಆ ಮದ್ದನ್ನ ತಕೊಂಡೋಗಿದ್ದು ಅಂತ ಹೇಳ್ಬೇಕಾದ್ರೆ ಬೆಳಿಗ್ಗೆ ನೋಡಿದ್ರೆ ಪ್ರಿನ್ಸಸ್ಗೆ ಆ ಕರೆಕ್ಟ್ ಆದಂತಹ ಟ್ಯಾಬ್ಲೆಟ್ ಅನ್ನ ಕೊಟ್ಟು ಅವಳ ಎದ್ದ ಮೇಲೆ ಹೇಳ್ತಾರೆ, ಈ ತರ ಇದೇ ಚಾನ್ಸ್ ನೀನ್ ಹೀರೋವನ್ನ ಮದುವೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬೇಕಾದ್ರೆ ಒಂದು ಹೀರೋನಿಯನ್ನ ಎಬ್ಸಿದ್ರೆ ಹೀರೋನಿ ಎದ್ ಕೂಡಲೇ ಹೀರೋವನ್ನ ತಪ್ಕೊಂಡ್ರೆ ಇದೇ ಲಾಸ್ಟ್ ನಿನ್ನ ನಾನು ನೋಡೋದು ಹೇಳಿ ಹೀರೋ ಹೋಗ್ಬಿಟ್ಟು ಪ್ರಿನ್ಸಸ್ ಹತ್ರ ಈ ಮದ್ವೆಯನ್ನ ಹೇಗಾದ್ರೂ ನೀನೇ ನಿಲ್ಸ್ಬೇಕು ಅಂತ ಹೇಳಿದಾಗ ಅದು ಆಗೋದಿಲ್ಲ, ಒಂದ್ ವೇಳೆ ಈ ಮದ್ವೆ ನಿಲ್ಸಿದ್ರೆ 2 ರಾಜ್ಯಕ್ಕೂ ಜಗಳ ಸ್ಟಾರ್ಟ್ ಆಗ್ಬೋದು, ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾರೆ. ಮಾಡಿದ್ರೆ ನಮ್ಮ ಹೀರೋನಿದು ತಮ್ಮ ಅಲ್ಲಿರೋ ಸೈನಿಕರನ್ನೆಲ್ಲ ಕೊಂದ್ಬಿಟ್ಟು ನಮ್ಮ ಹೀರೋನಿನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಬಟ್ ಹೀರೋನಿ ಮಾತ್ರ ಬರೋದಿಲ್ಲ. ಬಾ ಅಂತ ಹೇಳಿದಾಗ ನಮ್ಮ ಹೀರೋನಿ ನನ್ ಬರಲ್ಲ, ನನ್ ಮೇಲೆ ಯಾವ್ದೇ ಅದನ್ನ ಸರಿ ಮಾಡೇ ಮಾಡ್ತೀನಿ, ನೀನ್ ಬೇಕಾದ್ರೆ ಹೋಗು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಅವನು ಎಳಿತಾನೆ ಇರ್ತಾನೆ. ಆದ್ರೆ ಬಟ್ ಅವಳು ಮಾತ್ರ ಬರಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ಸೈನಿಕರು ಬರೋದನ್ನ ನೋಡ್ಬಿಟ್ಟು ಅವನಲ್ಲಿಂದ ಹೋಗ್ತಾನೆ. ನೋಡಿದ್ರೆ ಅವ್ನು ಬಂದ ವಿಷಯ ಪ್ರಿನ್ಸಸ್ಗೆ ಗೊತ್ತಾಗಿ ನಾನು ರಾಜನ ಹತ್ರ ಹೇಳ್ತೀನಿ ಅಂತ ಹೇಳಿದಾಗ ಹೇಳ್ಬೇಡ, ನಾನು ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಆಯ್ತು ಇದನ್ನು ನಿನ್ನ ಹೆಂಡತಿ ಮುಂದೆನೆ ಹೇಳ್ಬೇಕು ಅಂತ ಅವಳ ಮುಂದೆ ಕರ್ಕೊಂಡು ಹೋಗಿ ಅವಳು ತುಂಬಾನೇ ಫೀಲ್ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಇವಳು ಹೋಗಿ ನಾನು ಪ್ರಿನ್ಸಸ್ ಅನ್ನ ಮದ್ವೆ ಮಾಡ್ಕೊಳ್ತೀನಿ, ನೀನ್ ನನ್ನನ್ನ ಮರ್ತು ಬಿಡು ಅಂತ ಹೇಳಿದಾಗ ಹೀರೋನಿ ಅವನ ಕೈಯನ್ನ ಹಿಡ್ಕೊಂಡು ನನ್ನನ್ನ ಮರಿತೀರಾ ನೀವು ಅಂತ ಹೇಳಿದಾಗ ಹೌದು ಅಂತ ಹೇಳಿದಾಗ ನೀನ್ ಜಸ್ಟ್ ಪಾಸ್ಟ್ ಅಷ್ಟೇ. ಕಟ್ ಮಾಡಿದ್ರೆ ರಾಜರ ಆಸ್ಥಾನಕ್ಕೆ ಅವಳ ಅಸಿಸ್ಟೆಂಟ್ಸ್ ಬಂದ್ಬಿಟ್ಟು ಈ ತರ ಹೀರೋನಿಯನ್ನ ಅಸಿಸ್ಟೆಂಟ್ ಆಗಿ ಹಾಕ್ಬೇಕು ನಮ್ಮ ಪ್ರಿನ್ಸಸ್ಗೆ ಅಂತ ಹೇಳಿದಾಗ ಇವನು ಒಪ್ಕೊಳ್ತಾನೆ. ಕಟ್ ಮಾಡಿದ್ರೆ ನಮ್ಮ ಹೀರೋನಿದು ತಮ್ಮ ತುಂಬಾನೇ ಕೊಟ್ಬಿಟ್ಟು ಬಂದು ಹೀರೋಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಯಾಕೆ ನೀನು ಮೋಸ ಮಾಡಿದೆ, ಅವಳಿಗೆ ಯಾಕೆ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಹುಚ್ಚಿಯಾಗಿ ನಿನ್ನನ್ನೇ ನಂಬ್ಕೊಂಡು ಇರೋ ತರ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೊಡಿಬೇಕಾದ್ರೆ ಹೀರೋ ಕೂಡ ತುಂಬಾನೇ ಇದು ನಿಜಾನೇ ನನ್ ಮೇಲೆನೆ ತಪ್ಪು ಅಂತ ಅವನು ಅಳ್ತಾನೆ ಕುತ್ಕೊಂಡಿದ್ದಾನೆ. ಇಲ್ಲಿ ನೋಡಿದ್ರೆ ಹೀರೋನಿ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಮೇಲೆ ಯಾವ್ದೇ ತಪ್ಪಿಲ್ಲ ಅಂತ ಅವಳನ್ನ ಜೈಲಿಂದ ಹಾಗೆ ಕರ್ಕೊಂಡ್ ಬಂದ್ಬಿಟ್ಟು ಅವರು ಇಬ್ರು ಹೇಳ್ತಾರೆ, ನಾಳೆ ಮದ್ವೆಗೆ ನಿನ್ನನ್ನೇ ಮೇನ್ ಅಸಿಸ್ಟೆಂಟ್ ಆಗಿ ಹಾಕಿದ್ದಾರೆ ಅಂತ ಹೇಳಿದಾಗ ಪ್ರಿನ್ಸಸ್ಗೆ ಅಂತ ಹೇಳಿದಾಗ ಅವಳಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೋ ಗೊತ್ತಿಲ್ಲ. ಕಟ್ ಮಾಡಿದ್ರೆ ನಾವು ಇಲ್ಲಿ ನೋಡ್ಬೋದು ಪ್ರಿನ್ಸಸ್ ಮದ್ವೆಗೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಸೆಕೆಂಡ್ ಪ್ರಿನ್ಸ್ ಬಂದ್ಬಿಟ್ಟು ಹಬ್ಬ ಸಖತ್ ಆಗಿದಾಳಲ್ಲ ಅಂತ ನೋಡ್ಬೇಕಾದ್ರೆ ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ ಇಲ್ಲ ಸುಮ್ನೆ ಬಂದೆ ಅಂತ ಹೇಳಿದಾಗ ಅವಳ ಗಂಟ್ಲನ್ನು ಹಿಡಿಯೋದ್ ನೋಡಿ ಅವನು ಅಲ್ಲಿಂದಾನೆ ಓಡಿದ್ರೆ ಕನ್ನಡದ್ರೆ ನಮ್ಮ ಸ್ವೀಟಿ ಬಂದ್ಬಿಟ್ಟು ಏನು ಮದ್ವೆಗೆ ರೆಡಿ ಆಗ್ತಾ ಇದೀಯಾ, ನೋಡ್ತೇನೆ ನೀನ್ ಹೆಂಗ್ ಮದ್ವೆ ಮಾಡ್ಕೊಳ್ತೀಯ ಅಂತ ಹೇಳ್ಬಿಟ್ಟು ಇಬ್ರು ಜಗಳ ಮಾಡ್ಬೇಕಾದ್ರೆ ನಮ್ಮ ಹೀರೋನಿಗ್ ಬಂದ್ಬಿಡು ನೀನು ಬಿಡು, ನಾಳೆ ಮದ್ವೆಗೆ ನಾನೇ ನಿನ್ಗೆ ಅಸಿಸ್ಟೆಂಟ್ ಆಗಿರ್ತೀನಿ ಅಂತ ಹೇಳಿದಾಗ ಅವ್ಳು ಹೇಳ್ತಾರೆ ಯಾಕೆ ನಿನ್ಗೇನು ಹುಚ್ಚಿಡ್ತಿದ್ದೇನ ಅಂತ ಹೇಳಿದಾಗ ಇಲ್ಲಿ ನೋಡಿದ್ರೆ ನಮ್ಮ ಪ್ರಿನ್ಸಸ್ ಅವಳ ಕೈಯಿಂದ ತುಂಬಾನೇ ಕೆಲ್ಸನ ಮಾಡಿಸ್ತಾ ಇದ್ದಾಳೆ, ಅದನ್ ಮಾಡು ಇದನ್ ಮಾಡು ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಪ್ರಿನ್ಸ್ ಸ್ವೀಟಿ ಯಾಕೆ ನೀನ್ ಈ ತರ ಮಾಡಿದೆ, ನೀನ್ ಎಷ್ಟೊಂದು ತ್ಯಾಗಿನ, ಅವಳಿಗೆ ಯಾಕೆ ನೀನ್ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀಯ ಅಂತ ಹೇಳಿದಾಗ ಬಿಡು ಅಂತ ಹೇಳ್ಕೊಂಡು ತಪ್ಪಿದ್ರೆ ಕಟ್ ಮಾಡಿದ್ರೆ ಮದ್ವೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋನಿನೇ ಮೇನ್ ಹೆಡ್ ಆಗಿ ನಿಂತಿದ್ದಾರೆ. ಅದನ್ನ ನೋಡಿ ನಮ್ಮ ಹೀರೋ ಯಾಕೆ ನೀನ್ ಈ ಮದ್ವೆಗೆ ಬಂದೆ, ಇಲ್ಲಿಂದ ಹೋಗು ಅಂತ ಹೇಳಿದಾಗ ಅದೆಲ್ಲ ಬಿಡಿ ನನ್ನ ಕೆಲ್ಸ ನಾನ್ ಮಾಡ್ಲೇಬೇಕಲ್ಲ ಅಂತ ನೋಡ್ಬೇಕಾದ್ರೆ ಅವರಿಬ್ರಿಗೆ ಅವಳಿ ಮದ್ವೆಯನ್ನ ಮಾಡಿ ಅವ್ರನ್ನ ಕಳ್ಸಿ ಕೊಡ್ತಾಳೆ. ಅದನ್ನ ನೋಡಿ
ನೋಡಿ ಅಲ್ಲಿ ಮೇಲೆ ನಿಂತ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟು ಬೇಗ ಈ ಮದ್ವೆ ಮುಗ್ದೋಯ್ತಾ ಅಂತ ಫೀಲ್ ಮಾಡಿದ್ರೆ ತಮ್ಮ ಬಂದ್ಬಿಟ್ಟು ಅಕ್ಕ ಫೀಲ್ ಮಾಡ್ಬೇಡ ನಾನ್ ನಿನ್ಗೆ ಇದೀನಿ ಬಾ ನಮ್ಮ ಮನೆಗೆ ಹೋಗೋಣ ಅಂತ ಅವಳಿಗೋಸ್ಕರ ಕಟ್ಟಿದ ಮನೆಗೆ ಅವನು ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬಟ್ ಹೀರೋನಿ ಮಾತ್ರ ತುಂಬಾನೇ ಫೀಲ್ ಅಲ್ಲಿ ನಿದ್ದೆ ಮಾಡ್ತಾನೆ ಇದ್ದಾಳೆ. ಆ ನಿದ್ದೆನ ಹೇಗಾದ್ರೂ ಎಬ್ಬಿಸ್ಬೇಕಂತ ಡಿಫ್ರೆಂಟ್ ಆದಂತಹ ಎಲ್ಲಾ ರೀತಿಯಂತಹ ಮೆಡಿಸನ್ ಅನ್ನ ಕೊಟ್ರು ಆಗ್ತಾ ಇರ್ಲಿಲ್ಲ. ಆಗ ಅಲ್ಲಿದ್ದ ಒಬ್ಬ ಸೇವಕ ನಮ್ಮ ಕರ್ಕೊಂಡ್ ಬಂದು ಬಿಟ್ಟ ಮೇಲೆ ಆ ಮಗು ಕೂಗೋದ್ ನೋಡಿ ಹೇಗೆ ಸಮಾಧಾನ ಮಾಡೋದಂತಾನೆ ಗೊತ್ತಾಗದೆ ಇಬ್ರು ಕೂಡ ಜಗಳ ಮಾಡ್ಕೊಂಡಿರ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಪ್ರಿನ್ಸೆಸ್ ಹೀರೋ ಬರ್ತಾನೆ. ಹೇಗಿದ್ರು ನಾವು ಇವತ್ತು ಇಲ್ಲಿ ಹೀರೋವನ್ನ ಹೇಗಾದ್ರೂ ನಾನು ಇವತ್ತು ಸೆಡ್ಯೂಸ್ ಮಾಡ್ಲೇಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ